ಯಾಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳೋದ್ರಲ್ಲಿ ಏನು ತಪ್ಪಿದೆ? ತಪ್ಪು ನಿಮ್ಮದಲ್ಲಪ್ಪ, ತಪ್ಪು ನಿಮ್ಮದಲ್ಲ. ತಪ್ಪು ನಮ್ಮದು. ಎಷ್ಟೇ ಕಷ್ಟ ಆದರೂ ನಿಮ್ಮನ್ನ ಇಲ್ಲಿ ತನಕ ಸಾಕಿ ಸಲಹಿ ಬೆಳೆಸೋದುವಲ್ಲ, ತಪ್ಪು ನಮ್ಮದು. ಅದಕ್ಕೆ ಸರಿಯಾಗಿ ಮರ್ಯಾದೆ ಮಾಡ್ತಾ ಇದ್ದೀರಾ ಕಣ್ರು. ಎಲ್ಲಿಂದ ಕಲ್ತರು ಈ ಕೆಟ್ಟ ಬುದ್ಧಿನ ನೀವು? ಮನುಷ್ಯತ್ವ ಬೇಡವಾ? ಮನುಷ್ಯತ್ವ ಬೇಡವಣ ನಿನಗೆ? ಮನುಷ್ಯತ್ವ ಇರೋದಕ್ಕೆ ಅಜ್ಜಿನ ನಮ್ಮ ಭಾಗದಲ್ಲಿ ಇರೋದಕ್ಕೆ ಬಿಟ್ಟಿರೋದು. ಭಾಗ ಯಾವ್ದಪ್ಪ ನೀನು ಭಾಗ? ಭಾಗ ಭಾಗ ಅಂತ ಅಂತಿದ್ಯಲ್ಲ, ಏನು ನೀನು ಸಂಪಾದನೆ ಮಾಡಿ ಕಟ್ಸಿರೋ ಮನೆನ ಭಾಗ ಮಾಡ್ಕೊಂಡು ಬದುಕ್ತಿದ್ದೀರಾ? ಬಾಡಿಗೆ ಮನೆನ ಭಾಗ ಮಾಡ್ಕೊಂಡು ಬದುಕ್ತಾ ಇದ್ದೀರಾ? ನಾಚಿಕೆ ಆಗ್ಬೇಕು ನಿಮಗೆ. ನೀನೇನಾದ್ರೂ ದುಡಿದು ಸ್ವಂತ ಮನೆ ಕಟ್ಸಿದ್ರೆ ನಮ್ಮಿಬ್ಬರನ್ನು ಇಷ್ಟರಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾ ಇದ್ರಿ. ಇರಿಸ್ಬಿಡ್ತಾ ಇದ್ರಿ ಅಲ್ಲ ಮಾವ, ಖಂಡಿತ ಅವ್ರು ಅದನ್ನೇ ಮಾಡ್ತಾರೆ. ಅವ್ರು ಹೇಗ್ ನಡ್ಕೋತಾ ಇದಾರೆ ಅಂತ ನಿಮಗೆ ಕಾಣಿಸ್ತಿದ್ಯಲ್ಲ, ದೊಡ್ಡವ್ರ ಜೊತೆಗೆ ಹೇಗ್ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಸಾಕ್ ಸುಮ್ನಿರಿ. ನೀವ್ ಈ ರೀತಿ ಮಾತಾಡಿ ಎಲ್ಲರ ಹತ್ರನೂ ಒಳ್ಳೆ ಅನ್ಸ್ಕೊಂಬಿಡಿ, ನಾವು ಕೆಟ್ಟವರಾಗ್ತೀವಿ. ಒಳ್ಳೆಯವಳು ಅಂತ ಅನ್ನಿಸ್ಕೊಂಡು ನಾನಿಲ್ಲಿ ಯಾವ ರಾಜ್ಯಭಾರನೂ ಮಾಡ್ಬೇಕಾಗಿಲ್ಲ ಸಿಂಚನ. ಮೊದಲು ತುಂಬ ಕುಟುಂಬದಲ್ಲಿ ಇರೋವಾಗ ಹೇಗ್ ನಡ್ಕೋಬೇಕು ಅನ್ನೋದನ್ನ ಸರಿಯಾಗಿ ಕಲ್ತ್ಕೊ. ಒಗ್ಗಟ್ಟನ್ನ ಒಡೆಯೋದಿದೆಯಲ್ಲ, ತುಂಬಾ ಸುಲಭದ ಕೆಲಸ, ಆದ್ರೆ ಅದನ್ನ ಮತ್ತೆ ಜೋಡಿಸೋದು ತುಂಬಾ ಕಷ್ಟ. ರೀ, ನಿಮ್ ಹತ್ರ ಕಂತೆ ಪುರಾಣ ಬೋಧನೆ ಕೇಳಕ್ ನಾನ್ ನಿಂತಿಲ್ಲ. ಅಜ್ಜಿ ನಮ್ ಭಾಗದಲ್ಲಿ ಇರಬಾರ್ದು ಅಂತಾನೆ ನಾನ್ ಮಾತಾಡ್ತಿರೋದು. ಹೌದು ಅದಕ್ಕೆ ಅಜ್ಜಿ ಆ ಕಡೆನೇ ಇರಲಿ, ಆ ಭಾಗದಲ್ಲೇ. ಏಯ್ ಸಾಕು ಸುಮ್ಮನಿರ. ಹೆಂಡತಿ ಮಾತಿಗೆ ಎದುರಾಡಕ್ಕಾಗದೇ ಇರೋನು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಯಾವುದೇ ಕಾರಣಕ್ಕೂ ಅಜ್ಜಿ ನಮ್ಮ ಭಾಗದಲ್ಲಿ ಇರೋದಕ್ಕೆ ನಾನು ಬಿಡಲ್ಲ. ಸಾಕು. ಈ ವಿಷಯದ ಬಗ್ಗೆ ಇನ್ಯಾರಾದ್ರೂ ಒಂದು ಮಾತಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ. ನಾಳೆ ಹೋಗಿ ಬರಲಾ? ನಾಳೆನಾ? ಇಲ್ಲ, ಇವತ್ತೇ ಹೋಗ್ತೀನಿ. ನಾನು ಹೋಗಿ ಜಾನಕ್ಕೆ ಸಮಾಧಾನ ಮಾಡಬೇಕು. ಆದರೆ ನಾನು ಹೋಗೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಪ್ಪ ಅಮ್ಮ ಅತ್ತನೂ ಯಾರಿಗೂ ಗೊತ್ತಾಗಬಾರ್ದು. ಅಮ್ಮನಿಗೇನಾದರೂ ಗೊತ್ತಾದರೆ, ನೀನು ಯಾಕೆ ಇವಾಗ ಅಲ್ಲಿಗೆ ಹೋಗ್ತೀಯಾ? ಅವಳು ಮದುವೆ ಆಗಿದೆ. ನೀನು ಅಲ್ಲಿ ಹೋಗಿ ಅವಳ ಮನಸ್ಸು ಹಾಳು ಮಾಡ್ಬೇಡ, ಹಾಗೆ ನಿನ್ನ ಮನಸ್ಸು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾಳೆ. ತನಗೇನಾದರೂ ಗೊತ್ತಾದರೆ ಮೊದಲೇ ಜಾನು ವಿಷಯ ಹೇಳು 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 ಅಂತ ತಲೆ ತಿಂತಾಳೆ. ಏನು ಮಾಡಲಿ? ಹೇಗಾದರೂ ಮಾಡಿ ಇವತ್ತು ಹೋಗೇ ಹೋಗ್ತೀನಿ. ಜಾನು ಹತ್ರ ಮಾತಾಡಬೇಕು, ಅವಳಿಗೆ ಸಮಾಧಾನ ಮಾಡಬೇಕು. ಲಕ್ಷ್ಮಿ, ನಾನಿವತ್ತು ಹಾಗೆ ಮಾತಾಡಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಅಯ್ಯೋ, ಯಾಕ್ರಿ ಹಾಗಂತಿದ್ದೀರಾ? ನಾನು ಯಾವತ್ತೂ ಅವ್ರ ಜೊತೆ ಇಷ್ಟು ಕಠೋರವಾಗಿ ಮಾತಾಡಿರಲಿಲ್ಲ ಲಕ್ಷ್ಮಿ. ಆದರೆ ಏನು ಮಾಡಲಿ, ಇವತ್ತು ಅವ್ರನ್ನ ಮಾತಾಡಿದ್ದನ್ನ ನಾನು ತಡ್ಕೊಳಕ್ಕಾಗಲಿಲ್ಲ. ನಮ್ಮಲ್ಲಿ ಮಾತಿದೆಯಲ್ಲ, ಪುಟ್ಟ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ, ಅದೆಷ್ಟು ಸತ್ಯ ಅಲ್ವಾ? ನಮಗೆ ಮದುವೆ ಆದಾಗ ಇವ್ರು ಯಾರೂ ಇರಲೇ ಇಲ್ಲ. ಮಕ್ಕಳಿಲ್ಲ ಅನ್ಕೊಂಡು ವೆಂಕಿನ ಕರ್ಕೊಂಡು ಬಂದು ಸಾಕ್ತು. ಆಮೇಲೆ ಇವರೆಲ್ಲ ಹುಟ್ಟಿದ್ದು. ಚಿಕ್ಕವರಿದ್ದಾಗ ಎಲ್ಲ ಅನ್ಯೋನ್ಯವಾಗಿ ಆಡ್ತಾ ಬೆಳೀತಾ ಎಷ್ಟು ಖುಷಿ ಖುಷಿಯಾಗಿ ಬೆಳೆದ್ರು. ಈಗ ಇವ್ರಿಗೆ ಏನಾಗಿದೆ ಅಂತ ಕೂಡು ಕುಟುಂಬದಲ್ಲಿ ಸಂತೋಷವಾಗಿ ಬದುಕ್ತವ್ರು ಇವತ್ತು ಈ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಲಕ್ಷ್ಮಿ. ರೀ, ನೀವು ನೊಂದ್ಕೋಬೇಡ್ರಿ. ಏನ್ ಮಾಡಕ್ಕಾಗತ್ತೆ? ನೀವು ಸಮಾಧಾನವಾಗಿರಿ,
ಅಷ್ಟೇ. ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವೆ ಲಕ್ಷ್ಮಿ. ನಮಗೂ ವಯಸ್ಸಾಗ್ತಾ ಇದೆ. ಈ ವಯಸ್ಸಲ್ಲಿ ಈ ಕೋಪ, ತಾಪ, ಮನಸ್ತಾಪಗಳು ಒಳ್ಳೇದಲ್ಲ. ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಲಕ್ಷ್ಮಿ. ರೀ, ಹಾಗೆಲ್ಲ ಯೋಚನೆ ಮಾಡಬೇಡ್ರಿ. ಮನೆ ಅಂದಮೇಲೆ ಮೂಲೆ ಇರುತ್ತಲ್ವಾ, ಹಾಗೆ ಇದೆಲ್ಲ. ನೋಡಿ, ನೀವೆಲ್ಲನೂ ತಲೆಗೆ ಹಾಕೋಬೇಡಿ. ನಾನೇನ್ ಮಾಡ್ಲಿ ಲಕ್ಷ್ಮಿ? ಅವೇ ಬಂದು ನನ್ನ ತಲೆಯಲ್ಲಿ ಕೂತ್ಕೊಳ್ತಾ ಇದ್ದಾವೇನೋ ಅಂತ ಅನಿಸ್ತಿದೆ. ಇದೆಲ್ಲ ನಿಜವಾಗಿ ಸರಿ ಹೋಗುತ್ತಾ? ನಮ್ಮ ಮಕ್ಕಳು ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ನಾವು ಲಕ್ಷ್ಮಿ ನಿವಾಸ ಕಟ್ಟಿ ಕೂಡು ಕುಟುಂಬವಾಗಿ ಬದುಕಬೇಕು. ನಾವು ಅಮ್ಮ, ಮಕ್ಕಳು, ಮೊಮ್ಮಕ್ಕಳು, ಸೊಸೆದಿರು ಎಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಕನಸು ನನ್ಸಾಗತ್ತಾ ಲಕ್ಷ್ಮಿ? ರೀ, ನೋಡಿ, ಏನೇನೋ ಯೋಚನೆ ಮಾಡಬೇಡಿ. ನೀವಿವತ್ತು ಮಾತಾಡಿದ್ದು ಎಲ್ಲ ಸರಿಯಾಗೇ ಇತ್ತು. ಸಂತುಗೆ ಹಾಗೆ ಮಾತಾಡಬೇಕಾಗಿತ್ತು, ಮಾತಾಡಿದ್ದೀರಾ. ಅದಕ್ಕೆ ನೀವಿಷ್ಟು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ ರೀ. ತಂದೆ ತಾಯಿಯಾಗಿ ಇಷ್ಟು ಮಾತಾಡೋದಕ್ಕೆ ನಮ್ಗೆ ಹಕ್ಕಿದೆ ರೀ. ನೀವೇನು ನೊಂದ್ಕೋಬೇಡಿ, ಸಮಾಧಾನವಾಗಿರಿ.